ಮಕ್ಕಳ ಮೇಲೆ ಲಾಠಿ ಚಾರ್ಜ್ಗೆ ಅನುಮತಿ ಯಾರು ಕೊಟ್ರು? ಲಾಠಿ ಮೇಲೆ ಮೊಳೆ ಯಾಕಿತ್ತು? ಅಲ್ಲಿ ಬಂದವರು ಯಾರು ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ. ಮಕ್ಕಳ ಮೇಲೆ ಲಾಠಿ ಚಾರ್ಜ್ಗೆ ಅನುಮತಿ ಯಾರು ಕೊಟ್ರು? ಲಾಠಿ ಮೇಲೆ ಮೊಳೆ ಯಾಕಿತ್ತು? ಅಲ್ಲಿ ಬಂದವರು ಯಾರು? ಮೋದಿ ಸರ್ಕಾರದ ವಿರುದ್ಧ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸಿವಿಲ್ ಡ್ರೆಸ್ ನಲ್ಲಿ ಇದ್ದವರು ಬಿಜೆಪಿ ಕಾರ್ಯಕರ್ತರ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಇಲ್ಲವೇ ಆರ್ಎಸ್ಎಸ್ ಕಾರ್ಯಕರ್ತರ ಏನೆಂದು ಸ್ಪಷ್ಟಪಡಿಸಿ, ಪ್ರಧಾನಿಯವರೇ ಪಾರ್ಲಿಮೆಂಟ್ ಬನ್ನಿ, ಹೆದರಬೇಡಿ ಅಂತ ಹೇಳಿದ್ದಾರೆ. ಶಿಕ್ಷಣ ವ್ಯವಸ್ಥೆ ಸುಧಾರಣೆಯ ಬಗ್ಗೆ ನೀಲಿ ನಕ್ಷೆ ಕೊಡಿ ಅಂತ ಕೂಡ ಹೇಳಿರುವಂತದ್ದು. ಈವರೆಗೂ ಕೂಡ ಅಮಿತ್ ಶಾ ಯಾಕೆ ಬಾಯಿ ಬಿಟ್ಟಿಲ್ಲ ಹೇಳಿ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಲಕ್ಷಾಂತರ ಜನರು ಬೀದಿಗೆ ಇಳಿದಾಗ ನಿಮಗೆ ಬುದ್ಧಿ ಬಂತ ಅಂತ ಹೇಳಿರುವಂತದ್ದು. ಮೋದಿ ಸರ್ಕಾರದ ವಿರುದ್ಧ ಗೃಹ ಮಂತ್ರಿ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ. ಇನ್ನು ಮಕ್ಕಳ ಮೇಲೆ ಲಾಠಿ ಚಾರ್ಜ್ಗೆ ಅನುಮತಿ ಕೊಟ್ಟವರು ಯಾರು ಅಂತ ಪ್ರಶ್ನೆ ಮಾಡಿದ್ದಾರೆ. ಲಾಠಿ ಮೇಲೆ ಮೊಳೆ ಯಾಕಿತ್ತು? ಅಲ್ಲಿ ಬಂದವರು ಯಾರು ಅಂತ ಪ್ರಿಯಾಂಕ್ ಖರ್ಗೆ ಪ್ರಶ್ನೆಯನ್ನ ಮಾಡಿರುವಂತದ್ದು. ಮೋದಿ ಸರ್ಕಾರದ ವಿರುದ್ಧ ಪ್ರಿಯಾಂಕ್ ಖರ್ಗೆ ಈಗ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಆತ್ಮಸಾಕ್ಷಿಯ ರಾಜೀನಾಮೆ ಅಲ್ಲ, ಬಲವಂತದ ರಾಜೀನಾಮೆ. ನಿನ್ನೆ ಅವ್ರ ಲೆಟರ್ಸ್ ಬಹಳ ಸ್ಪಷ್ಟವಾಗಿ ಓದಿ ಹೇಳಿದೀನಿ ನಿಮ್ಗೆ. ಏನು ದೇಶದ್ರೋಹಿ ಶಕ್ತಿಗಳು ಒಂದಾಗಬಾರ್ದು ಅಂದ್ಬಿಟ್ಟು ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ ಹೊರತು ನಾವು ಹೊಣೆಗಾರಿಕೆ ತಗೊಂಡು ರಾಜೀನಾಮೆ ಕೊಡ್ತಾ ಇಲ್ಲ ಅಂತಾನೆ ಬಹಳ ಸ್ಪಷ್ಟವಾಗಿ ಲೆಟರ್ ಉಲ್ಲೇಖಿಸಿದೆ. ಏನೇ ಇರಲಿ, ಅದು ಮೊದಲನೇ ಆಯ್ತು. ತಮ್ಮ ಮುಖಾಂತರ ನಾನು ಮನವಿ ಮಾಡ್ತಾ ಇದ್ದೀನಿ ಪ್ರಧಾನ ಮಂತ್ರಿ ಅವರಿಗೆ, ದಯವಿಟ್ಟು ಪಾರ್ಲಿಮೆಂಟಿಗೆ ಬನ್ನಿ, ಹೆದರಬೇಡಿ. ಶಿಕ್ಷಣ ನೀತಿಗೆ ಏನ್ ಸುಧಾರಣೆ ತರ್ತಾ ಇದ್ದೀರಾ ಆ ನೀಲಿ ನಕ್ಷೆಯನ್ನ ಇಡಿ, ಒಂದನೇದು. ಎರಡನೇದು, ಡೆಲ್ಲಿ ಧರ್ಮೇಂದ್ರ ಪ್ರಧಾನ್ರಿಂದ ಬಲವಂತದ ರಾಜೀನಾಮೆ. ಈ ರಿಸೈನ್ ಆತ್ಮಸಾಕ್ಷಿಯಲ್ಲ ಎಂದ ಪ್ರಿಯಾಂಕ್ ಖರ್ಗೆ. ಪ್ರಧಾನ್ ಲೆಟರ್ ಬಗ್ಗೆ ಈಗಾಗಲೇ ಸ್ಪಷ್ಟನೆಯನ್ನ ಕೊಟ್ಟಿದ್ದೇನೆ. ದೇಶದ್ರೋಹಿ ಶಕ್ತಿ ಒಂದಾಗಬಾರದೆಂದು ರಿಸೈನ್ ಅಂತೆ. ಹಾಗಾದ್ರೆ ಹೊಣೆಗಾರಿಕೆ ಹೊತ್ತು ರಿಸೈನ್ ಮಾಡಿಲ್ವಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ. ಮೋದಿ ಸರ್ಕಾರಕ್ಕೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ನೇರ ಪ್ರಶ್ನೆಯನ್ನ ಮಾಡಿರುವಂತದ್ದು ಮಾಧ್ಯಮದ ಮುಖಾಂತರ. ಧರ್ಮೇಂದ್ರ ಪ್ರಧಾನ್ರಿಂದ ಬಲವಂತದ ರಾಜೀನಾಮೆ. ಈ ರಿಸೈನ್ ಆತ್ಮಸಾಕ್ಷಿಯಲ್ಲ ಅಂತ ಹೇಳಿದ ಪ್ರಿಯಾಂಕ್ ಖರ್ಗೆ. ಪ್ರಧಾನ ಲೆಟರ್ ಬಗ್ಗೆ ಈಗಾಗಲೇ ಸ್ಪಷ್ಟನೆಯನ್ನ ಕೊಟ್ಟಿದ್ದೇನೆ. ದೇಶದ್ರೋಹಿ ಶಕ್ತಿ ಒಂದಾಗಬಾರದೆಂದು ರಿಸೈನ್ ಅಂತೆ. ಹಾಗಿದ್ರೆ ಹೊಣೆಗಾರಿಕೆ ಹೊತ್ತು ರಿಸೈನ್ ಮಾಡಿಲ್ವಾ ಅಂತ ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ. ಮೋದಿ ಸರ್ಕಾರಕ್ಕೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಮಾಡಿರುವಂಥದ್ದು. ಧರ್ಮೇಂದ್ರ ಪ್ರಧಾನ್ರಿಂದ ಬಲವಂತದ ರಾಜೀನಾಮೆ. ಈ ರಿಸೈನ್ ಆತ್ಮಸಾಕ್ಷಿಯಲ್ಲ ಅಂತ ಪ್ರಿಯಾಂಕ್ ಖರ್ಗೆ ಈಗ ವಾಗ್ದಾಳಿಯನ್ನ ನಡೆಸಿದ್ದಾರೆ. ದೇಶದ್ರೋಹಿ ಶಕ್ತಿ ಒಂದಾಗಬಾರದು ಅಂತ ರಿಸೈನ್ ಅಂತೆ. ಹಾಗಿದ್ರೆ ಹೊಣೆಗಾರಿಕೆ ಹೊತ್ತು ರಿಸೈನ್ ಮಾಡಿಲ್ವಾ ಅಂತ ಪ್ರಶ್ನೆಯನ್ನ ಮಾಡಿರುವಂತದ್ದು. ಮೋದಿ ಸರ್ಕಾರಕ್ಕೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ನೇರವಾಗಿ ಮಾಧ್ಯಮದ ಮುಖಾಂತರವಾಗಿ ಪ್ರಶ್ನೆಯನ್ನ ಮಾಡಿರುವಂತದ್ದು. ಇನ್ನು ಪ್ರಧಾನ್ ಅವರ ರಾಜೀನಾಮೆ ಕುರಿತಾಗಿ ಮಾತನಾಡಿರುವಂತದ್ದು. ಧರ್ಮೇಂದ್ರ ಪ್ರಧಾನ್ರಿಂದ ಬಲವಂತದ ರಾಜೀನಾಮೆ. ಈ ರಿಸೈನ್ ಆತ್ಮಸಾಕ್ಷಿ ಅಲ್ಲ ಅಂತ ಪ್ರಿಯಾಂಕ್ ಖರ್ಗೆ ಈಗ ಕಿಡಿಕಾರಿದ್ದಾರೆ. ಪ್ರಧಾನ್ ಲೆಟರ್ ಬಗ್ಗೆ ಈಗಾಗಲೇ ಸ್ಪಷ್ಟನೆಯನ್ನ ಕೂಡ ಕೊಟ್ಟಿದ್ದೇನೆ. ಮಕ್ಕಳ ಮೇಲೆ ಲಾಠಿ ಚಾರ್ಜ್ಗೆ ಅನುಮತಿ ಯಾರು ಕೊಟ್ರು ಅಂತ ಕೂಡ ಪ್ರಶ್ನೆಯನ್ನ ಮಾಡಿದ್ದಾರೆ. ಲಾಠಿ ಮೇಲೆ ಮೊಳೆ ಯಾಕಿತ್ತು? ಅಲ್ಲಿಗೆ ಬಂದವರು ಯಾರು? ಸಿವಿಲ್ ಡ್ರೆಸ್ ನಲ್ಲಿ ಇದ್ದವರು ಬಿಜೆಪಿ ಕಾರ್ಯಕರ್ತರ ಅಥವಾ ಆರ್ಎಸ್ಎಸ್ನವರ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಮೋದಿ ಸರ್ಕಾರದ ವಿರುದ್ಧ ಪ್ರಿಯಾಂಕ್ ಖರ್ಗೆ ಅವರು ತೀವ್ರವಾಗಿ ವಾಗ್ದಾಳಿಯನ್ನ ಕೂಡ ನಡೆಸಿರುವಂಥದ್ದು.